ಆಯ್ತಾ? ಎಷ್ಟು ಬೇಕಾದ್ರೂ ಮಜ್ಜಿಗೆ ಕುಡಿತೀವಿ, ಫ್ರೀ ಆಫ್ ಕಾಸ್ಟ್. ಆಗ್ತಾ ಇದ್ರು ಹೇಳ್ಕೊಳ್ಳಲ್ಲ, ಆಮೇಲೆ ಹೇಳ್ತೀರಾ. ಆಗಲೇ ಅರ್ಧ ಕಂಪ್ಲೀಟ್ ಅಂತ ಅನ್ಕೊಂಡಿದ್ದೆ, ಬಟ್ ಇವಾಗ ಆಂಜನೇಯ ಟೆಂಪಲ್ ಸಿಕ್ಕಾದ್ರಿಂದ ಅರ್ಧ ಕಂಪ್ಲೀಟ್. ಹಾಂ, ಇವಾಗ ಅರ್ಧ ಕಂಪ್ಲೀಟ್ ಅಂತ ಹೇಳ್ತಿದ್ದಾನೆ. ಇವ್ರ ಜೊತೆನ ಇವರು 1 ವಾರ ಮುಂಚೆ ಬಿಟ್ಟಿರೋದು, ಪಾದನಡಿಗೆ ಬಂದಿದ್ದಾರೆ ಬೆಂಗಳೂರಿಂದ. ಈ ರೇಂಜಲ್ಲಿದೆ ಕಾಲು. 5 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ತಿರುಪತಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಪಾದನಡಿಗೆಯಲ್ಲಿ ಹೋಗೋರೆಲ್ಲ ಆಲ್ರೆಡಿ ಹೋಗಿದ್ದಾರೆ, ಬಟ್ ನಮಗೆ ಆಗಲಿಲ್ಲ. ಹಾಗಾಗಿ ನಾವು ಕಾರಲ್ಲಿ ಹೋಗ್ತಿದ್ದೀವಿ. 4 ಜನ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡು ಮತ್ತು ಇನ್ನೊಬ್ರು ಇದ್ದಾರೆ. ಅವ್ರ ಜೊತೆ ಒಂದು ಮಗು ಇದೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ. ಸೊ ಬೆಟ್ಟ ಹತ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಿಲ್ಸಿ ಹೆಂಗಾಗುತ್ತೆ. ಫಸ್ಟ್ ಟೈಮ್ ಬೆಟ್ಟ ಹತ್ತುತ್ತಾ ಇದ್ದೀನಿ, ನಿಲ್ಸಿ. ಸ್ವಲ್ಪಕ್ಕೆ ಬಿಟ್ಟಿದ್ದೀವಿ. ಇವಾಗ ಏನು ಹೊರಟಿದ್ರಿ? ಎಲ್ಲಿದ್ದೀರಗೋ? ಮುಳುಬಾಗ್ಲು ಇವಾಗ ಬಿಟ್ಟಿದ್ದೀವಿ. ಅದಕ್ಕೆ ಮಂದಿ ಮದುವೆ ಮಾಡ್ಕೊಳ್ಳೋದು. ಹೋಟೆಲ್ಗೆ ಶರವಣ ಭವನಕ್ಕೆ ಬಂದಿದ್ದೀವಿ. ತುಂಬ ಹಶ್ವಾಗ್ತಿದೆ. ಬೆಳಿಗ್ಗೆ ಒಂದು ಇಡ್ಲಿ ತಿಂದಿದ್ದೀವಿ, ಆದರೂ ಹಶ್ವಾಗ್ತಿದೆ. ಸೊ ಥಾಟ್ ಪೊಂಗಲ್ ನಮ್ಮ ಥರ ತೆಳುಗಿರುತ್ತೆ ಅಂತ ಅಂದ್ಕೊಂಡೆ, ಕಿಚಡಿ ಥರ. ಬಟ್ ಲಿಟ್ರಲಿ ಇದೆ ಅನ್ನ ಲಿಟ್ರಲಿ. ಎಲ್ಲಿ? ತಮಿಳ್ನಾಡಲ್ಲಿ ಮತ್ತು ಆಂಧ್ರ ಕಡೆ ಇದೆ. ಹಿಂಗೇನಾ? ತಿರುಪತಿ ಬಂದು ರೀಚ್ ಆದ್ವಿ. ಇವಾಗ ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ಸ್ಟಾರ್ಟ್ ಎಂಟ್ರೆನ್ಸು. ಇಷ್ಟು ಟೈಮ್ ಹತ್ತುತ್ತಾ ಇದ್ದೀನಿ. ಎಷ್ಟು ಸ್ಟ್ರೇನ್ ಆಗುತ್ತೆ ಗೊತ್ತಿಲ್ಲ. ಕೇಮ್ ಹಿಯರ್. ಬೆಟ್ಟ ಇಲ್ಲಿಂದನೇ ಹತ್ಕೊಂಡು ಹೋಗೋದು. ಪ್ರಾಬ್ಲಿ ಕಂಪ್ಲೀಟ್ಲಿ ಮೆಟ್ಲಿರುತ್ತೆ. ಸೊ ನಿಮಗೆ ಫುಲ್ ಬೆಟ್ಟ ಹತ್ತಕ್ಕೆ ಶಕ್ತಿ ಕೊಡಪ್ಪ. ಗಾಯ್ಸ್, ಇಲ್ಲಿಂದ ಪ್ರಾಪರಾಗಿ ಶುರು ಮೆಟ್ಲು. ಇಲ್ಲಿಂದ ಹತ್ಬೇಕು ನಾವು. ನಿಮ್ಗೆಲ್ಲರಿಗೂ ಮೆಟ್ಲು ಹತ್ತಿ ಎಕ್ಸ್ಪೀರಿಯನ್ಸ್ ಫಸ್ಟು. ರಘುಗಾದ್ರೆ ಎಕ್ಸ್ಪೀರಿಯನ್ಸ್ ಇದೆ. ರಘು, ಫಸ್ಟ್ ಬೆಟ್ಟ ಹತ್ತಿದ್ಯಾ ಅಲ್ಲ? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಷ್ಟು ಅವರ್ ಬೇಕಾಯಿತು? ಆಗಿದೆ ಹಾಂ, 1.5 ಅವರ್ ಹತ್ತಿದ್ರಾ? ಓಕೆ, ಇವಾಗ ಎಷ್ಟು? ಇವಾಗ ಇವನು 1.5 ಅವರಲ್ಲಿ ಹತ್ತಿದ್ದಾನೆ. ನಮ್ಗೆ ಎಷ್ಟೊತ್ತು ಬೇಕಾಗುತ್ತೆ ಗೊತ್ತಿಲ್ಲ. ಸೊ ವಿ ಆರ್ ಹೋಪಿಂಗ್ ಅಟ್ಲೀಸ್ಟ್ 3 ಅವರ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಬೇಕು. ಮಗುನೂ ಇದೆ. ಸೊ ನಾಟ್ ಶ್ಯೂರ್ ಎಷ್ಟೊತ್ತಾಗತ್ತೆ ಅಂತ. ಫಸ್ಟ್ ಟೈಮ್ ಹತ್ತಿದ್ದೀನಿ. ಲಿಟಲ್ ಬಿಟ್ ಎಕ್ಸೈಟೆಡ್. ಓಕೆ, ನೋಡ್ಬೇಕು. ಸುಸ್ತಾಗತ್ತಾ? ಅಭ್ಯಾಸ ಇದೆಯಾ? ಅಭ್ಯಾಸ ಇಲ್ಲ. ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ತೆಗ್ದಿದ್ವಿ ಮೊಬೈಲ್ನ. ಜಿಂಕೆ ಕಾಣಿಸ್ತದೆ. ಜಿಂಕೆಗಳು ಆ್ಯಕ್ಚುಲಿ ತುಂಬ ಇದೆ. ರೆಸ್ಟ್ ಮಾಡಿಲ್ಲ ನಾವು. 400 ಸ್ಟೆಪ್ ರೀಚ್ ಆಗ್ತಿದ್ದೀವಿ. ಸೊ 500 ಸ್ಟೆಪ್ ಆದಮೇಲೆ 400 ರೀಚ್ ಆಗಿದ್ದೀವಿ. 500 ಸ್ಟೆಪ್ ಆದಮೇಲೆ ರೆಸ್ಟ್ ತಗೊಳ್ಳೋಣ ಅಂತ ಅನ್ಕೊತಿದ್ದೀವಿ. ಪ್ರಾಕ್ಟೀಸ್ ಇಲ್ವಲ್ಲ, ಸ್ವಲ್ಪ ಸುಸ್ತಾಗ್ತದೆ. 500 ಆಯಿತು ಗೈಸ್. ಆಲ್ಮೋಸ್ಟ್ 9 to 10 ಮಿನಿಟ್ಸಲ್ಲಿ 500 ಸ್ಟೆಪ್ಸ್ ಹತ್ತಿದ್ದೀವಿ. ಸುಸ್ತಾಯ್ತು ಆಲ್ರೆಡಿ. ಕೂತಿದ್ದೀವಿ. 500 ಸ್ಟೆಪ್ ಕಂಪ್ಲೀಟೆಡ್. ಆಲ್ರೆಡಿ ಸಿಕ್ಕಾಬಿಡಿ ಹೋಗೋದು. ಎಷ್ಟು ಸ್ಟೆಪ್ಸ್ ಇದೆ? 500 ಕಂಪ್ಲೀಟ್ ಆಗಿದೆ. ಆ್ಯಂಡ್ 3550 ಸ್ಟೆಪ್ಸ್ ಇನ್ನೂ ಪೆಂಡಿಂಗ್ ಇದೆ. ಓಕೆ, ಐ ಥಿಂಕ್ ಅಷ್ಟೊಂದು ಕಷ್ಟ ಆಗಲ್ಲ ಅನ್ಕೋತೀನಿ. 500 ಸ್ಟೆಪ್
ದ ಥಿಂಗ್ ಇಸ್ ಆ್ಯಕ್ಚುಲಿ ಕ್ಲೈಮೇಟ್ ಚೆನ್ನಾಗಿದೆ, ಬಟ್ ಹ್ಯೂಮಿಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ, ಒಂಥರ ಧಗೆ ಇರ್ತದೆ. ಬಟ್ ಬೆಂಗಳೂರು ಹ್ಯೂಮಿಡ್ ಇಲ್ಲ, ಇಲ್ಲಿ ತುಂಬಾ ಹ್ಯೂಮಿಡ್ ಇದೆ. ಸೊ ನಾನು ಚೆಕ್ ಮಾಡಿದ ಪ್ರಕಾರ 73% ಹ್ಯೂಮಿಡ್ ಇದೆ, ಹ್ಯೂಮಿಡ್ ಜಾಸ್ತಿ ಇದೆ. ಕ್ಲೈಮೇಟ್ ಇಸ್ ಓಕೆ, ಬಿಸಿಲೇನಿಲ್ಲ, ಮಳೆ ಬರೋ ಥರನೇ ಇದೆ. 1000 ಮೆಟ್ಲು ಆದಮೇಲೆ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ 800ಗೆ ಕುತ್ಕೊಂಡಿದ್ದೀವಿ. ಆಗ್ತಾ ಇಲ್ಲ, ಸುಸ್ತಾಗ್ತದೆ ಅಂತ. ಬಟ್ ಇಟ್ಸ್ ಓಕೆ, 20 ಮಿನಿಟ್ಸ್ ಆಯಿತು, 800 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ? ಇದೆ ಯು ವಾಂಟ್ ಟು ಸೇ ಸಮಥಿಂಗ್? ಮತ್ತೆ 1200 ಸ್ಟೆಪ್ಪಿಗೆ ಕುತ್ಕೊಂಡಿದ್ದೀವಿ. ಸ್ವಲ್ಪ ಇದು ಒಂಥರ ಶೆಡ್ ಥರ ಇಲ್ಲ, ಆರಾಮಾಗೆ ಮರ ಗಿಡ ಎಲ್ಲ ಇದೆ, ಸ್ವಲ್ಪ ಗಾಳಿ ಬರ್ತಾ ಇದೆ, ಬೆಟರ್. ಆಲ್ರೆಡಿ ಸ್ನಾನ ಮಾಡಿರೋ ಥರ ಬೆವ್ತೋಗಿದ್ದೀನಿ ನಾನಂತೂ, ನೀನು ಅಷ್ಟೇ, ನೀನು ಬೆವ್ತೋಗಿದ್ದಾನೆ ಪೂರ್ತಿ. 1200 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲೇ ಕುತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಒಳಗಡೆ ಎಲ್ಲ ಈ ಥರ ಶೆಡ್ ಥರ ಹಾಕ್ಬಿಟ್ಟಿದ್ದಾರೆ, ಎಲ್ಲೇ ಕುತ್ಕೊಂಡ್ರು ಅಷ್ಟೊಂದು ಗಾಳಿ ಬರಲ್ಲ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಗಾಳಿ ಬರ್ತಿದೆ, ಅದಕ್ಕೆ ಇಲ್ಲೇ ಕುತ್ಕೊಂಡಿದ್ದೀವಿ ನಾವು. ನೋಟ್ನಿದ್ದಿ ಸುಸ್ತಾಯ್ತಾ? ಹೋಗೋಣ ಇವಾಗ ಮತ್ತೆ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ. ಸೊ ಹಾಗಾಗಿ ಇವಾಗ ಒಂದು ಜ್ಯೂಸ್ ಕುಡಿದೆ, ಅಗೇನ್ ಮಜ್ಜಿಗೆ ಕುಡಿತಾ ಇದ್ದೀನಿ. ಸೊ ಅಗೇನ್ ಬ್ರೇಕ್. 1500 ಕಂಪ್ಲೀಟೆಡ್. ಬಟ್ ಆ್ಯಕ್ಚುಲಿ 10 ಮಿನಿಟ್ಸಲ್ಲಿ ಮುಗಿಸ್ತಿದ್ದೀವಿ. 10 ಮಿನಿಟ್ಸಲ್ಲಿ 300-400 ಸ್ಟೆಪ್ಸು. ಬಟ್ ಸುಸ್ತಾಗ್ತದೆ, ಸೊ ಅವಾಗ ಬ್ರೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಸಿ ಬೆವರು ಬೆವುತ್ತೇ ಇಲ್ಲ ಒಂಚೂರು. ನಾನಂತೂ ಸ್ನಾನ ಮಾಡ್ಬಿಟ್ಟಿದ್ದೀನಿ, ಲಿಟ್ರಲಿ ಸ್ನಾನ ಮಾಡಿದ್ದೀನಿ, ಹಿಂಗಾಗ್ತದೆ. ಫೈನಲಿ ವಿ ರೀಚ್ಡ್ ಗಾಳಿ ಗೋಪುರ. ಆಲ್ಮೋಸ್ಟ್ 1 hour 20 minutes ತೊಗೊಂಡಿದ್ದೀವಿ, 1.5 hour ಅಂದ್ಕೋಬೋದು. ಸೊ ಗಾಳಿ ಗೋಪುರ ಇವಾಗ ರೀಚ್ ಆಗಿದ್ದೀವಿ. ಸೊ ಅಲ್ಲಿಗೆ 2083 ಸ್ಟೆಪ್ಸ್. ಓ ಶಿಟ್. ಓಕೆ, ಫೈನಲಿ ಗಾಳಿ ಗೋಪುರ ರೀಚ್ ಆಗಿದ್ದೀವಿ. 2083 ಸ್ಟೆಪ್ಸ್ ಇದೆ. ಓ ಮೈ ಗಾಡ್, 1.5 hour ತೊಗೊಂಡಿದ್ದೀವಿ ಬರೋದಕ್ಕೆ. ಇಟ್ಸ್ ಫೈನ್. ಇನ್ನು 1500 ಸ್ಟೆಪ್ಸ್ ಹತ್ತಿದ್ರೆ ನಾವು ರೀಚ್ ಆಗಿ ಹೋಗ್ಬಿಡ್ತೀವಿ. ಗಾಳಿ ಗೋಪುರ ಹಿಂಗೆ ಕಾಣುತ್ತೆ, ವೇಟ್ ಐ ಶೋ ಯು. ಎಂಟ್ರೆನ್ಸ್ ಅದಿತ್ತು. ಆಮೇಲೆ ಒಳಗಡೆ ಬಂದರೆ ಈಗ ಫುಲ್ ಸ್ಟಾಲ್ಸ್ಗಳು ಹಾಕೊಂಡಿರ್ತಾರೆ, ಅಂಗಡಿಗಳು ಇಟ್ಕೊಂಡಿರ್ತಾರೆ. ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಒಂದು ಸ್ವಲ್ಪ ಹೊತ್ತು. ಎಲ್ಲ ಥರ ಇದೆ, ಮ್ಯಾಗಿ, ಫುಡ್, ಎಳ್ನೀರು, ಬಜ್ಜಿಗಳು. ನಾವೆಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. 2400 ಸ್ಟೆಪ್ಸ್ ಆಯಿತು. ಸೊ ಇವಾಗ ಫುಲ್ಲು 7 ಕಿಲೋಮೀಟರ್ವರೆಗೂ ಹೀಗೆ ಇರುತ್ತೆ, ಅಂದರೆ ಸ್ಟೆಪ್ಸ್ ಏನಿರೋದಿಲ್ಲ, ಸುಮ್ಮನೆ ಈ ಥರ ನಡ್ಕೊಂಡು ಹೋಗ್ಬೇಕಷ್ಟೇ, ಏನಿರೋದಿಲ್ಲ. ಬಟ್ 7 ಕಿಲೋಮೀಟರ್ ನಡಿಬೇಕು. ಅದಾದಮೇಲೆ ಒಂದು 1200-1300 ಸ್ಟೆಪ್ಸ್ ಇರುತ್ತೆ ಅಂತೆ. ಸೊ ಅಷ್ಟಾದಮೇಲೆ ರೀಚ್ ಆಗ್ತೀವಿ. ಅಲ್ಲಿವರೆಗೂ ಜಸ್ಟ್ ನಡ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಸ್ಮಾಲ್ ಸ್ಟೆಪ್ಸಸ್ ಇರುತ್ತೆ. ಸ್ಮಾಲ್ ಸ್ಟೆಪ್ಸ್ ಇಲ್ಲ ನೋಡಿ, ಈ ರೀತಿ ಅಲ್ಲಲ್ಲಿರುತ್ತೆ. ಜಸ್ಟ್ ಒಂದು ಸ್ಟೆಪ್ ಇರುತ್ತೆ, ಮುಂದೆ ನಡ್ಕೊಂಡು ಹೋಗೋ ಥರ, ಆ ಥರ ಇರುತ್ತೆ 7 ಕಿಲೋಮೀಟರ್ಸ್ವರೆಗೂ. ಬಟ್ ಪ್ರಾಪರ್ ಸ್ಟೆಪ್ಸ್ ಇರೋದಿಲ್ಲ. ಇದಾದಮೇಲೆ ಮೊಣಕಾಲ್ಮುರಿ ಅಂತ ಬರುತ್ತೆ, ಅಲ್ಲಿ ಆ್ಯಕ್ಚುಲಿ ಡಿಫಿಕಲ್ಟ್ ಇದೆ ಸ್ವಲ್ಪ. ಬಸ್ಗಳೆಲ್ಲ ಹಿಂಗೆ ಹೋಗ್ತದೆ ನೋಡಿ. ಆ್ಯಕ್ಚುಲಿ ನೀವು ಹೇಳಿದ ಪ್ರಕಾರ ಇನ್ನೂ ಅರ್ಧ ಅಷ್ಟೇ ಬಂದಿರೋದು ಅಂತ ಹೇಳ್ತಾ ಇದ್ದಾನೆ. ಪುಣ್ಯಕ್ಕೆ ಸ್ಟೆಪ್ಸ್ ಕಡಿಮೆ ಇದೆ, ಹಾಗಾಗಿ ಏನು ಅಷ್ಟೊಂದು ಗೊತ್ತಾಗ್ತಿಲ್ಲ, ಸ್ಟ್ರೈನ್ ಆಗ್ತಿಲ್ಲ. 2 ಕಿಲೋಮೀಟರ್ ಬಂದಿದ್ದಂತೆ. ಬಟ್ ಇವಾಗ ನಮ್ಮ ಹತ್ರ 1000 ಸ್ಟೆಪ್ಸ್ ಅಷ್ಟೇ ರಿಮೈನಿಂಗ್ ಇರೋದು. ಬಟ್ ಏನು ಅಷ್ಟೊಂದು ಸ್ಟ್ರೈನ್ ಆಗ್ತಿಲ್ಲ, ಬಿಕಾಸ್ ಸ್ಟೆಪ್ಸ್ ಇಲ್ಲ. ಓಕೆ ಇದೆ, ಒಂದೊಂದು ಅಲ್ಲಲ್ಲಿದೆ, ಬಟ್ ನಾಟ್ ಟೂ ಮಚ್. ಈ ಥರ ಇದ್ರೆ ಆರಾಮಾಗಿ ಆಗ್ಬೋದು. ಸಾರಂಗ ಕೋಡಿಲ್ಲ ಅನ್ಸುತ್ತೆ, ಇಲ್ಲಿ ಸಾರಂಗ ಅಲ್ಲ ಇರ್ಬೋದು ಇದು. ಸಾರಂಗ
ನೋಡಿ ಹೆಂಗ್ ನಿಂತಿದೆ ನೋಡ್ಕೊಂಡು. ಹಾಯ್ ಹಾಯ್. ಆಂಜನೇಯ ರೀಚ್ ಆದ್ವಿ ಇವಾಗ. ಸೊ ಆಂಜನೇಯ ಇವಾಗ ರೀಚ್ ಆಗಿದ್ದೀವಿ. ಮೇ ಬಿ ಇನ್ನೂ ಆಫ್ ವೇ ಇದೆ ಅನಿಸುತ್ತೆ. ಆಫ್ ವೇಗಿಂತ ಒಂಚೂರು ಮುಂದೆ ಬಂದಿದ್ದೀನಿ ಅಂತಲೂ ಅನಿಸ್ತಿದೆ. ಸೊ ಐ ಶೋ ಯು ದ ಆಂಜನೇಯ ಸ್ಟ್ಯಾಚ್ಯೂ. ವೇಟ್, ಓ ಮೈ ಗಾಡ್, ಇದು ಆಂಜನೇಯ ಸ್ಟ್ಯಾಚ್ಯೂ. ಗೈಸ್, ನಾನು ಆಗಲೇ ಅರ್ಧ ಕಂಪ್ಲೀಟ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಆಂಜನೇಯ ಟೆಂಪಲ್ ಸಿಕ್ಕಾದ್ಮೇಲಿಂದ ಅರ್ಧ ಕಂಪ್ಲೀಟ್. ಹಾಂ, ಇವಾಗ ಅರ್ಧ ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಆಫ್ ವೇ ಇನ್ನೂ ಇದೆ. ಸೊ ಇಲ್ಲಿಗೆ ಬರೋಕ್ಕೆ ನಾವು ಆಲ್ಮೋಸ್ಟ್ 2 hours ತೊಗೊಂಡಿದ್ದೀವಿ. ಓಕೆ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಹಾಂ, ಗೋಪುರ ಸಿಕ್ತು. ಓಕೆ, ಇಲ್ಲಿಂದ ಗಾಳಿ ಗೋಪುರ ಅಲ್ಲಿ ರೀಚ್ ಆಗಿದ್ವಲ್ಲ, ಅಲ್ಲಿಂದ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಬಟ್ ಸ್ಟೆಪ್ಸ್ ಇವಾಗ ಕಡಿಮೆ ಆಗಿದೆ, ದಾರಿ ಇದೆ ಅಷ್ಟೇ. ಆ್ಯಕ್ಚುಲಿ ದಾರಿಗೂ ಅಂಗಡಿಗಳಿರುತ್ತೆ. ಒಂದು ಮಜ್ಜಿಗೆ ಎಲ್ಲ ನೀಟಾಗಿ ಚೆನ್ನಾಗಿ ಕೊಡ್ತಿರ್ತಾರೆ. ಮಜ್ಜಿಗೆ ಎಲ್ಲ ಆರಾಮಾಗಿ ಕೊಡ್ತಿರ್ತಾರೆ ದಾರಿಲಿ. ಇದು ಫ್ರೀ ಮಜ್ಜಿಗೆ, ಎಷ್ಟು ಬೇಕಾದ್ರೂ ಮಜ್ಜಿಗೆ ಕುಡಿಬೋದು, ಫ್ರೀ ಆಫ್ ಕಾಸ್ಟ್ ಇದು. 9200 ಸ್ಟೆಪ್ಸ್ ನಡೆದಿದ್ದೀವಿ. ಅಷ್ಟರಲ್ಲಿ ನಂದು ಕಾಲು ಒಂದು ರೇಂಜಲ್ಲಿ ಗಟ್ಟಿಯಾಗಿ ಚೂರು ಬೊಬ್ಬೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಲಿಟ್ರಲಿ ಈ ರೀತಿ ಒಂಥರ ಗಟ್ಟಿ ಆಗುತ್ತಲ್ಲ, ಆ ಥರ ಆಗ್ತಿದೆ. ಬೊಬ್ಬೆ ಅಷ್ಟಿಲ್ಲ, ಬಟ್ ಗಟ್ಟಿ ಆಗ್ತಿದೆ. ಗೈಸ್, ನಿಮಗೆ ಎಷ್ಟು ಸುಸ್ತಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ, ನಿಮ್ಮಿಂದ ಕೂತ್ಕೊಂಡಿದ್ದೀವಿ. ಮುಚ್ಚಿ ಬಾಯಿ, ನಿಮ್ಗೆ ಆಗ್ತಾ ಇದ್ರು ಹೇಳ್ಕೊಳಲ್ಲ, ಆಮೇಲೆ ಹೇಳ್ತೀರಾ. ನಿಮಗೆ ಸುಸ್ತಾಗಿದ್ದೀರಾ? ಹೇಳಿ. ಏನೋ ಆಗೈತೆ, ಸುಸ್ತು ಅನ್ಕೋಬಾರ್ದು, ಅಷ್ಟೇ. ಸುಸ್ತು ಗಿಸ್ತು ಎಲ್ಲ ಯಾಕೆ, ಬರ್ರಿ ಹೋಗುವ. ಹಿಂಗೆ ಇವಾಗ ಏನು ಸ್ಟೆಪ್ಸ್ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಂಗೆ ಹೇಳೋದು. ಇದೇನು ಹೊಟ್ಟೋಯ್ತು, ಅಳಿಲ್ ಥರನೇ ಇತ್ತು. ಸೀರಿಯಸ್, ಎಷ್ಟು ಕ್ಯೂಟ್ ಆಗಿದೆ. ಅಳಿಲು. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್. ಮೇಲ್ಗಡೆ ಇದ್ದೀವಿ. ಹಿಂಗಿದೆ, ಕಂಪ್ಲೀಟ್ಲಿ ರೋಡ್ ದಾರಿಲಿದ್ದೀವಿ. ನಡ್ಕೊಂಡು ಹೋಗ್ತಾ ಇದೀವಿ. ಕಾಲು ಸ್ವಲ್ಪ ಚುಚ್ತಾ ಇದೆ. ಈ ರೇಂಜಲ್ಲಿದೆ. ಬಾ. ಸೊ ಇದು ಮೊಳಕಾಲ್ ಮೂರಿ. ಇಲ್ಲಿಂದ ಮೆಟ್ಲು ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಟು ತಿರುಮಲ 2.40 kilometers ಇದೆ. ಸೊ ಇದು ಮೊಣಕಾಲ್ ಮುರಿ. ಮೊಣಕಾಲಲ್ಲಿ ಹತ್ತಾರೆ ಜನ ಇಲ್ಲಿ. ಗಾಡಿ ಗೊಬ್ಬರ ಅಲ್ಲಿವರೆಗೂ ಮಂಡಿಯಲ್ಲಿ ಹಾಕ್ತಿರೋದ ಇವಾಗ ಇಲ್ಲಿ ಲಿಟ್ರಲಿ ಈ ಥರ ಕುಂಕುಮ ಹಚ್ತಾ ಇದ್ದಾರೆ. ಏನಾಗಲ್ವ ಅವರಿಗೆ ಅಂತ. ಗೈಸ್, 350 steps to go.
3200 ಸ್ಟೆಪ್ಸ್ ಹತ್ತಿದ್ದೀವಿ. ದೋಸ್ ಆರ್ ಎಕ್ಸ್ಕ್ಲೂಡಿಂಗ್. ಓಕೆ, ಫೈನಲಿ 3400 ಮೆಟ್ಲು ಹತ್ತಿದ್ದೀವಿ. 150 steps to go. Come. 150 steps to go. Hey, hello. 150 steps to go. 150 steps to go. 150 steps to go. Yes. Guys, finally ರೀಚ್ ಆದ್ವಿ. ಸ್ಟೆಪ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓ ಮೈ ಗಾಡ್, ಕಂಪ್ಲೀಟ್ ಆಯಿತು. 3550 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಕೊನೆಗೂ ಮುಗೀತು. ಇವಾಗ ಪ್ರಾಬ್ಲಿ ಸ್ನಾನ ಮಾಡಿಕೊಂಡು ಹೊರಡೋದು. ಸೊ ನೋಡೋಣ, ಸ್ನಾನ ಆದರೆ ಸ್ನಾನ ಮಾಡಿಕೊಂಡು ಒಂದ್ಸತಿ ಫ್ರೆಶ್ ಆಗಿ ಬೇರೆ ಡ್ರೆಸ್ ಹಾಕ್ಕೊಂಡು ದರ್ಶನ ಕೂತ್ಕೋಬೇಕು. ಬಟ್ ದರ್ಶನ ಇರೋದು 8 ಗಂಟೆಗೆ, ಗೊತ್ತಿಲ್ಲ, ಬೇಗ ಬಿಟ್ಟರೆ ಹೋಗಬೇಕು. ಈಗ ತಿರುಪತಿ ವೈಬ್ ಬರ್ತಾ ಇದೆ. ಭೋಜನಂ చేయలేదు. ತಿರುಪತಿಗೆ ಬಂದಿದ್ದೀವಿ. ದಿಸ್ ಇಸ್ ದ ಸ್ಟೇಜ್ ಆ್ಯಕ್ಚುಲಿ. ಪರ್ಫಾರ್ಮೆನ್ಸ್ ಇದ್ರೆ ಇಲ್ಲಿ ಮಾಡ್ತಾರೆ. ತಿರುಪತಿ ಮಳೆ ಬಂದಾಗಲೇ ಸ್ನಾನ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಂದಿದೆಯಪ್ಪ, ನಾನು ಅದನ್ನೇ ನಿಂಗೆ ಹೇಳ್ತಾ ಇರೋದು. ಗೈಸ್, ಊಟಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ 4 ಗಂಟೆ 5 ಮಿನಿಟ್ಸ್ ಇದೆ. ಸೊ 4 ಗಂಟೆ ಕ್ಲೋಸ್ ಅಂತ ಹೋಗ್ತಾ ಇದ್ದೀವಿ ಊಟಕ್ಕೆ. ಊಟ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಆಯಿತು. ಲೇಟಾಗಿ ಹೋಗಿತ್ತು, ಊದ್ಕೊಂಡ್ಬಂದ್ವಿ. ಅದೇ ಮಾಡೋದು ನೋಡಿ ಇವ್ರ ಕತೆನ. ಇವರು 1 ವಾರ ಮುಂಚೆ ಬಿಟ್ಟಿರೋದು. ಪಾದ ನಡಿಗೆ ಬಂದಿದ್ದಾರೆ ಬೆಂಗಳೂರಿಂದ. ಈ ರೇಂಜಲ್ಲಿದೆ ಕಾಲು. ಓ ಮೈ ಗಾಡ್, ಆರ್ತಿ ಕಾಲಂತೂ ಫುಲ್ ಹೋಗಿದೆ. ಅದು ಅವ್ರಿಗೆ ಚಪ್ಪಲಿ ಕಚ್ಬಿಟ್ಟಿದ್ದೆ. 5 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ. ಸೊ ಐ ಆಮ್ ರೆಡಿ. ಇವಾಗ ದರ್ಶನಕ್ಕೆ ನಿಂತ್ಕೋತೀವಿ. ಬೇಗ ಬಿಟ್ಟರೆ ಓಕೆ, ಇಲ್ಲ ಅಂತಂದರೆ 8 ಗಂಟೆ ದರ್ಶನ. ಓಕೆ, ಇವಾಗ ವರಾಹ ಸ್ವಾಮಿದು ಮುಗಿಸ್ಕೊಂಡ್ವಿ. ಇವಾಗ ಡೈರೆಕ್ಟ್ ತಿರುಪತಿಗೆ ಹೋಗಿ ನಿಂತ್ಕೊತಾ ಇದ್ದೀವಿ. ಡಬಲ್ ಹಾಕೋ. ಎಲ್ಲಾದ್ರು ವಿಡಿಯೋ ಆಗ್ತಾ ಇದೆ. ವಿಡಿಯೋ ಮಾಡೋ ಆ ಮೊಬೈಲ್ ಅಲ್ಲೇ ಹಾಕ್ಬೇಕು. ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಲಾಡು ತರಕ್ಕೆ ಹೋಗಿದ್ದಾರೆ ರಘುವರೆಲ್ಲ. ಇವಾಗ ವಾಪಸ್ ಹೋಗ್ತಿದ್ದೀವಿ. 11:45. 12ಗೆ ಆ್ಯಕ್ಚುಲಿ ಬಸ್ ಲಾಸ್ಟ್ ಅಂತೆ. ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.